ರಾಸಾಯನಿಕ ಮಿಶ್ರಣವನ್ನ ಮಾಡಿ ಹಾಲಿನ ಉತ್ಪನ್ನವನ್ನ ತಯಾರಿಕೆ ಮಾಡ್ತಾ ಇದ್ದಂತ ಹಿನ್ನೆಲೆಯಲ್ಲಿ 10ಕ್ಕೂ ಹೆಚ್ಚು ಹಾಲಿನ ಡೈರಿಗಳ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿರುವಂತಹ ಘಟನೆ ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕಿನ ಕುಡಚಿ ಪಟ್ಟಣದಲ್ಲಿ ನಡೆದಿದೆ. ಕುಡಚಿಯಲ್ಲಿ ಸುಮಾರು 10ಕ್ಕೂ ಹೆಚ್ಚು ಹಾಲಿನ ಡೈರಿಗಳ ಮೇಲೆ ದಾಳಿಯನ್ನ ನಡೆಸಲಾಗಿದೆ. ಬೆಳಗಾವಿಯ ಕುಡಚಿಯಲ್ಲಿ ಹಾಗೆ ರಾಸಾಯನಿಕ ಮಿಶ್ರಣವನ್ನ ಮಾಡಿ ಹಾಲಿನ ಉತ್ಪನ್ನವನ್ನ ತಯಾರಿಕೆ ಮಾಡ್ತಾ ಇದ್ರು ಅನ್ನುವಂತ ಒಂದು ಖಚಿತ ಮಾಹಿತಿ ಮೇರೆಗೆ ತಹಶೀಲ್ದಾರ್ ರಾಜಶೇಖರ್ ಅವರ ನೇತೃತ್ವದಲ್ಲಿ ಅಗರವಾಲೆ ಡೈರಿ, ಶ್ಯಾಮಲಾವಾಲೆ ಡೈರಿ, ತೋಟೆ ಡೈರಿ, ವಾಟೆ ಡೈರಿ ಸೇರಿದಂತೆ ಒಟ್ಟು 10ಕ್ಕೂ ಹೆಚ್ಚು ಡೈರಿಗಳ ಮೇಲೆ ದಾಳಿಯನ್ನ ನಡೆಸಿದ್ದಾರೆ. ದಾಳಿಯ ವೇಳೆ ಸುಮಾರು 500 ಲೀಟರ್ನಷ್ಟು ನೈಟ್ರಿಕ್ ಹಾಗೆ ಸಲ್ಫ್ಯೂರಿಕ್ ಆಸಿಡ್ ಅನ್ನ ಜಪ್ತಿ ಮಾಡಲಾಗಿದೆ ಅಂತೇಳಿ ತಿಳಿದು ಬಂದಿದೆ. ಹಾಗೆ ಯಾಕೆ ಈ ರಾಸಾಯನಿಕಗಳನ್ನ ಇವರು ಇಟ್ಕೊಂಡಿದ್ರು ಅನ್ನುವಂಥದ್ದನ್ನ ನೋಡ್ತಾ ಹೋಗೋದಾದ್ರೆ ಬಹಳ ಸ್ಪಷ್ಟ. ಇದು ಪನ್ನೀರು ಜೊತೆಗೆ ಕೋವಾವನ್ನ ತಯಾರಿಕೆ ಮಾಡೋದಕ್ಕಾಗಿ ಈ ಆಸಿಡ್ ಗಳನ್ನ ಬಳಸಲಾಗ್ತಾ ಇತ್ತು. ಅದಕ್ಕಾಗಿನೇ ಈ ಆಸಿಡ್ ಗಳನ್ನ ಸಂಗ್ರಹಿಸಿ ಇಡಲಾಗಿತ್ತು ಅಂತ ಹೇಳಿ ತಿಳಿದು ಬಂದಿದೆ. ಜೊತೆಗೆ ಕೆಲವೇ ನಿಮಿಷಗಳಲ್ಲಿ ಹಾಲನ್ನ ಗಟ್ಟಿಯಾಗಿಸುವಂತಹ ನಿಟ್ಟಿನಲ್ಲೂ ಕೂಡ ಈ ಆಸಿಡ್ ಗಳನ್ನ ಬಳಕೆ ಮಾಡಲಾಗುತ್ತೆ. ಇನ್ನು ದಾಳಿ ವೇಳೆ ಯೂರಿಯಾ ಗೊಬ್ಬರ ಸಹ ಇತ್ತು, ಅದನ್ನು ಕೂಡ ಅಧಿಕಾರಿಗಳು ಇಲ್ಲಿ ಜಪ್ತಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ಹಾಗೆ ಈ ರೀತಿಯಾದಂತಹ ಹಾಲಿನ ಡೈರಿಗಳು ದಿನನಿತ್ಯ ಸಾವಿರಾರು ಲೀಟರ್ನಷ್ಟು ಹಾಲನ್ನ ಸಾರ್ವಜನಿಕರಿಗೆ ಸಹಜವಾಗಿ ಪೂರೈಸ್ತಾ ಇರ್ತವೆ. ಆದ್ರೆ ಈ ಸಂದರ್ಭದಲ್ಲಿ ಸಾರ್ವಜನಿಕರು ಇದು ಗಟ್ಟಿ ಹಾಲು, ಹಸುವಿನ ಹಾಲು ಅಥವಾ ಎಮ್ಮೆ ಹಾಲು ಅಂತಾನೆ ಕುಡಿತಾರೆ. ಆದ್ರೆ ಇಲ್ಲಿ ಬಹಳಷ್ಟು ಕೆಮಿಕಲ್ ಗಳನ್ನ ಬಳಸಲಾಗಿತ್ತು ಅಥವಾ ಬಳಸಲಾಗ್ತಾ ಇತ್ತು ಅಂತ ಹೇಳಿ ತಿಳಿದು ಬಂದಿರುವಂತಹ ಮಾಹಿತಿ. ತಹಶೀಲ್ದಾರ್ ರಾಜಶೇಖರ್ ಅವರ ನೇತೃತ್ವದಲ್ಲಿ ದಾಳಿ ನಡೆಸಿದಂತಹ ಸಂದರ್ಭದಲ್ಲಿ ಸುಮಾರು 10ಕ್ಕೂ ಹೆಚ್ಚು ಡೈರಿಗಳ ಮೇಲೆ ದಾಳಿ ನಡೆಸಿದಂತಹ ಸಂದರ್ಭದಲ್ಲಿ ಸುಮಾರು 500 ಲೀಟರ್ನಷ್ಟು ನೈಟ್ರಿಕ್ ಹಾಗೆ ಸಲ್ಫ್ಯೂರಿಕ್ ಆಸಿಡ್ ಅನ್ನ ಜಪ್ತಿ ಮಾಡಲಾಗಿದೆ. ಪನ್ನೀರ್ ಜೊತೆಗೆ ಕೋವಾ ಅಥವಾ ಹಾಲಿನ ಉಪ ಉತ್ಪನ್ನಗಳನ್ನ ತಯಾರು ಮಾಡುವಂತಹ ಸಂದರ್ಭದಲ್ಲಿ, ಸ್ವೀಟ್ಸ್ ಗಳನ್ನ ತಯಾರು ಮಾಡುವಂತಹ ಸಂದರ್ಭದಲ್ಲೆಲ್ಲ ಈ ಆಸಿಡ್ ಗಳನ್ನ ಬಳಸಲಾಗುತ್ತೆ. ಇದು ಹಿಂದೆನೂ ಕೂಡ ಬಹಳಷ್ಟು ಚರ್ಚೆಗೆ ಕಾರಣವಾಗಿದ್ದಂತಹ ವಿಚಾರ. ಜೊತೆಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಕೂಡ ಆಗಾಗ ಇದರ ಸಂಬಂಧಪಟ್ಟಂತೆ ದಾಳಿಯನ್ನ ನಡೆಸ್ತಾ ಇರ್ತಾರೆ. ಆದ್ರೆ ಇವತ್ತು ನಡೆಸಿದಂತ ಒಂದು ದಾಳಿಯಲ್ಲಿ ಇಷ್ಟೊಂದು ಬೃಹತ್ ಪ್ರಮಾಣದಲ್ಲಿ ಕೆಮಿಕಲ್ಗಳು ಪತ್ತೆಯಾಗಿರೋದು ಸಹಜವಾಗಿ ಆತಂಕ ಮೂಡಿಸಿದೆ. ಜೊತೆಗೆ ಹಾಲನ್ನ ಗಟ್ಟಿಯಾಗೋಕ್ಕೂ ಕೂಡ ಈ ಆಸಿಡ್ ಅನ್ನ ಬಳಸಲಾಗುತ್ತೆ ಅನ್ನುವಂಥದ್ದು ತಿಳಿದಿರುವಂತಹ ವಿಚಾರ. ಸರ್ ಅದ ತರದಾರೆ ಗಟ್ಟಿ ಅದ ಇದೇನ ಕರೆ ಬೇರೆ ಎಲ್ಲ ಇವರು ರೆಡಿ ಮಾಡಿರೋದು ಯಾಗಿದ್ರೆ ಅಲ್ವಾ? ಹಾ ಅದಲ್ಲ ಮೇಡಮ್. ಅಚ್ಚ ಮಾಡಿದ ಮೇಡಮ್ ನೋಡಿ ಇನ್ನೇನು ಬಂದಿದೆ ಕೆಮಿಕಲ್ ಶಾಖನ ನಿಮಗೆ ಇನ್ನೂ ಸೈರಿಯಾ ಟೈಪ್ ಬೇರೆ ಇದೆ ಮೇಡಮ್. क्या करना है उसको इकडे वो नहीं है हमारे को माल ले हमको माल नहीं किसका है ये फोकस में कितना ಸೊ ಇದು ಸುಮಾರು 10ಕ್ಕೂ ಹೆಚ್ಚು ಹಾಲಿನ ಡೈರಿಗಳ ಮೇಲೆ ಇವತ್ತು ಕುಡಚಿ ಪಟ್ಟಣದಲ್ಲಿ ತಹಶೀಲ್ದಾರ್ ರೈಡ್ ಮಾಡಿದಂತಹ ಸಂದರ್ಭದಲ್ಲಿ, ದಾಳಿ ನಡೆಸಿದಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಅವ್ಯವಸ್ಥೆ, ಒಂದು ಕಡೆ ಅಲ್ಲಿ ರಾಸಾಯನಿಕಗಳನ್ನ ಬಳಸಲಾಗ್ತಾ ಇದ್ದಂಥದ್ದು ಬಹಳ ಸ್ಪಷ್ಟವಾಗಿದೆ. ಅದರ ಜೊತೆಗೇನೆ ಆ ಹಾಲಿನ ಡೈರಿ ಅಥವಾ ಈ ರೀತಿ ಹಾಲಿನ ಉಪ ಉತ್ಪನ್ನಗಳನ್ನ ತಯಾರು ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿ ಬಳಸಲಾಗ್ತಾ ಇದ್ದಂತಹ ವಿಧಿವಿಧಾನ, ಜೊತೆಗೆ ಆ ಜಾಗವನ್ನೆಲ್ಲ ನೋಡಿದ್ರೆ ಇಂತಹ ಜಾಗದಲ್ಲಿ ಇವರೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರಾ ಅನ್ನುವಂಥದ್ದು ಸಹಜವಾಗಿ ಒಂದು ರೀತಿ ಹೇಸಿಗೆ ಹುಟ್ಟಿಸುವಂತಹ ರೀತಿಯಲ್ಲಿ ಅಲ್ಲಿ ನಡೀತಾ ಇತ್ತು ಕಾರ್ಯ. ಸೊ ಇದೆಲ್ಲವೂ ಕೂಡ ಈಗ ಬಟಾ ಬಯಲಾಗಿದೆ. ಅದರ ಜೊತೆಗೇನೆ ಒಂದಷ್ಟು ಮೊದಲೇ ಹೇಳಿದಾಗೆ ಕೆಮಿಕಲ್ಗಳನ್ನು ಕೂಡ ಇಲ್ಲಿ ಬಳಸಲಾಗ್ತಾ ಇತ್ತು ಅಂತ ಹೇಳಿ, ಅದು ಕೂಡ
ಪನ್ನೀರ್ ಜೊತೆಗೆ ಕೋವಾವನ್ನ ತಯಾರು ಮಾಡುವಂತಹ ಸಂದರ್ಭದಲ್ಲಿ ನೈಟ್ರಿಕ್ ಹಾಗೆ ಸಲ್ಫ್ಯೂರಿಕ್ ಆಸಿಡ್ಗಳನ್ನ ಬಳಸಲಾಗ್ತಾ ಇತ್ತಂತೆ. ಅದನ್ನು ಕೂಡ ಜಪ್ತಿ ಮಾಡಲಾಗಿದೆ. ಬೇರೆ ಬೇರೆ ರೀತಿಯಾದಂತಹ ರಾಸಾಯನಿಕಗಳು ಕೂಡ ಈ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಲಭ್ಯ ಆಗಿದೆ. ಅದನ್ನೆಲ್ಲವನ್ನು ಕೂಡ ಜಪ್ತಿ ಮಾಡಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. 100 ಲೀಟರ್ನಷ್ಟು ರಾಸಾಯನಿಕಗಳನ್ನ ಅಲ್ಲಿ ಬಳಸಲಾಗ್ತಾ ಇತ್ತು ಅಂತ ಹೇಳಿ ತಿಳಿದು ಬಂದಿದೆ. ಅದರ ಜೊತೆಗೇನೆ ಹಾಲನ್ನ ಈ ಗಟ್ಟಿ ಮಾಡೋದಕ್ಕಾಗಿಯೂ ಕೂಡ ಒಂದಷ್ಟು ರಾಸಾಯನಿಕಗಳನ್ನ ಬಳಸಲಾಗ್ತಾ ಇತ್ತು. ಆ ಮುಖಾಂತರವಾಗಿ ಹೆಚ್ಚಿನ ನೀರನ್ನ ಹಾಲಿಗೆ ಹಾಕಿ ಕಲಬೆರಕೆ ಮಾಡಬಹುದು. ಈ ಕಾರಣಕ್ಕಾಗಿಯೂ ಕೂಡ ಒಂದಷ್ಟು ರಾಸಾಯನಿಕಗಳನ್ನ ಅಲ್ಲಿ ಬಳಸಲಾಗ್ತಾ ಇತ್ತು ಅಂತ ತಿಳಿದು ಬಂದಿದೆ. ಹಾಗೆ ಮತ್ತೊಂದು ವಿಚಾರ ಅಂತ ಅಂದ್ರೆ ಈ ಉತ್ತರ ಕರ್ನಾಟಕದ ಭಾಗದಲ್ಲಿ ಅದರಲ್ಲೂ ಕೂಡ ಈ ಕರ್ನಾಟಕದ ಗಡಿ ಜಿಲ್ಲೆಗಳಲ್ಲಿ ಬಹಳಷ್ಟು ಈ ರೀತಿಯಾದಂತಹ ಪ್ರೈವೇಟ್ ಡೈರಿಗಳಿಂದನೇ ಹಾಲು ಸಪ್ಲೈ ಆಗುತ್ತೆ ಈ ಕರ್ನಾಟಕದ ಇತರ ಪ್ರದೇಶಗಳಿಗೆ ಹೋಲಿಸ್ಕೊಂಡಂತ ಸಂದರ್ಭದಲ್ಲಿ. ಹೀಗಾಗಿ ನಾವು ಕುಡಿಯುವಂತಹ ಹಾಲು ಎಷ್ಟು ಪ್ಯೂರ್ ಆಗಿರುತ್ತೆ ಅನ್ನುವಂತ ಭಯ ಸಹಜವಾಗಿ ಗ್ರಾಹಕರಲ್ಲೂ ಈ ರೈಡ್ ನ ಸಂದರ್ಭದಲ್ಲಿ ಜಪ್ತಿಯಾಗಿರುವಂತಹ ಒಂದಷ್ಟು ವಸ್ತುಗಳಿಂದ ಆ ರೀತಿಯಂತ ಒಂದು ಭಯ ಕ್ರಿಯೇಟ್ ಆಗುವಂತಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್. ಈಗ ರೈಡ್ ಮಾಡಿದಂತಹ ಸಂದರ್ಭದಲ್ಲಿ ಏನೆಲ್ಲ ಲಭ್ಯ ಆಗಿರುವಂತಹ ವಸ್ತುಗಳು, ಜೊತೆಗೆ ಇದನ್ನು ಹೇಗೆ ಕಲಬೆರಕೆ ಮಾಡುವಂತ ಸಂದರ್ಭದಲ್ಲಿ ಉಪಯೋಗಿಸ್ತಾ ಇದ್ರು, ಹಾಗೆ ಒಂದು ಎಷ್ಟು ಮಂದಿಗೆ ಅಂದಾಜಿನ ಪ್ರಕಾರ ಈ ಹಾಲು ಪೂರೈಕೆ ಆಗ್ತಾ ಇತ್ತು ಆ ಭಾಗದಲ್ಲಿ ಅಂತ ಹೇಳಿ ಚಂದ್ರಶೇಖರ್. ಏನು ಮಾಲ್ತೇಶ್, ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕಿನ ಕುರ್ಚಿ ಪಟ್ಟಣದಲ್ಲಿ ಕೆಲವು ದಿನಗಳ ಹಿಂದೆ ಅಷ್ಟೇ ದನಗಳ ಕೊಬ್ಬು ಹಾಕಿ ಡಾಲಾ ತಯಾರಿಕೆ ಮಾಡ್ತಾ ಇರುವಂತಹ ದುಷ್ಕೃತ್ಯ ಬೆಳಕಿಗೆ ಬಂದಿತ್ತು. ಆಗಲೇ ಎಷ್ಟೋ ಜನರು ಅದಕ್ಕಾಗಿಯೇ ಬೆಚ್ಚಿ ಬಿದ್ದಿದ್ರು. ಇದೀಗ ಅದೇ ಕುರ್ಚಿ ಪಟ್ಟಣದಲ್ಲಿ ಮತ್ತೊಮ್ಮೆ ಬೆಚ್ಚಿ ಬೀಳುವ ಕಾಲ ಬಂದಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈ ಕುರ್ಚಿ ಪಟ್ಟಣದಲ್ಲಿ ಇರುವಂತಹ 10ಕ್ಕೂ ಹೆಚ್ಚು ಹಾಲಿನ ಡೈರಿಗಳ ಮೇಲೆ ಚಿಕ್ಕೋಡಿ ಉಪವಿಭಾಗಾಧಿಕಾರಿ ಗೀತಾ ಕೌಲ್ಗಿ ಮತ್ತು ರಾಯಬಾಗ ತಹಸೀಲ್ದಾರ್ ಆಗಿರುವಂತಹ ರಾಜಶೇಖರ್ ಅವರ ನೇತೃತ್ವದಲ್ಲಿ ದಾಳಿ ಮಾಡಿದ ಸಂದರ್ಭದಲ್ಲಿ ಹಾಲಿನ ಡೈರಿಯಲ್ಲಿ ನೈಟ್ರಿಕ್ ಆಸಿಡ್, ಸಲ್ಫರಿಕ್ ಆಸಿಡ್ ಮತ್ತು ಯೂರಿಯಾ ಗೊಬ್ಬರ, ಅಡುಗೆ ಎಣ್ಣೆಂತ ಹಲವು ತೆರನಾದ ರಾಸಾಯನಿಕ ವಸ್ತುಗಳು ದೊರೆತಿರುವಂತದ್ದು. ಹೀಗಾಗಿ ಇವುಗಳನ್ನ ಬಳಕೆ ಮಾಡಿ ರಾಸಾಯನಿಕ ಹಾಲು, ಕವಾ ಮತ್ತು ಪನ್ನೀರ್ ತಯಾರಿಕೆ ಮಾಡ್ತಾ ಇದ್ರು. ಆದ್ರೆ ಇದೀಗ ಅಧಿಕಾರಿಗಳು ದಾಳಿ ಮಾಡಿದ್ರಿಂದ ಏನು 100 ಲೀಟರ್ನಷ್ಟು ಆಸಿಡ್, ಯೂರಿಯಾ ಗೊಬ್ಬರ, ಅಡುಗೆ ಎಣ್ಣೆಯನ್ನ ಜಪ್ತಿ ಮಾಡಿರುವಂತದ್ದು. ಅಲ್ಲದೆ ದಂಧೆಯಲ್ಲಿ ತೊಡಗಿರುವಂತಹ ಓರ್ವ ವ್ಯಕ್ತಿಯನ್ನ ಪೊಲೀಸರು ವಶಪಡಿಸಿಕೊಂಡು ವಿಚಾರಣೆ ನಡೆಸ್ತಾ ಇದ್ದಾರೆ. ಮಾಲ್ತೇಶ್, ಓಕೆ ಚಂದ್ರಶೇಖರ್, ಇದನ್ನು ಯಾವ್ಯಾವ ಭಾಗಕ್ಕೆ ಈ ಹಾಲು ಜೊತೆಗೆ ಅದರಿಂದ ಉತ್ಪಾದಿಸಿದಂತ ಸ್ವೀಟ್ಸ್ ಇದನ್ನೆಲ್ಲ ಇವರು ಕೊಡ್ತಾ ಇದ್ರು ಅಥವಾ ಮಾರಾಟ ಮಾಡ್ತಾ ಇದ್ರು ಅಂತ ಹೇಳಿ ಚಂದ್ರಶೇಖರ್, ಸಹಜವಾಗಿ ಜನ ಕೂಡ ಭಯ ಬೀಳುವಂತ ವಿಚಾರ. ಏನು ಇವರ ಕಾಳದಂಧೆ ನಡೀತಾ ಇರುವಂತದ್ದು ಕುರ್ಚಿ ಪಟ್ಟಣದಲ್ಲಿ. ಯಾಕಂತಂದ್ರೆ ಈ ಕುರ್ಚಿ ಪಟ್ಟಣದಲ್ಲಿ ಏನು ಮಹಾರಾಷ್ಟ್ರ ಏನು ಹತ್ತಿರದ ಏನು ರಾಜ್ಯ ಇರುವುದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಮಹಾರಾಷ್ಟ್ರ ರಾಜ್ಯಕ್ಕೆ ಇಲ್ಲಿಂದ ರಾತ್ರೋರಾತ್ರಿ ಸರಬರಾಜು ಆಗುವಂತಹದ್ದು. ಹಲವು ಬಾರಿ ಏನು ಪೊಲೀಸರು ಕೂಡ ಇಂತಹ ದುಷ್ಕೃತ್ಯಗಳನ್ನ ತಡೆದಿರುವಂತಹ ಉದಾಹರಣೆಗಳು ಕೂಡ ಇರುವಂತಹದ್ದು. ಆದ್ರೆ ಏನು ಮತ್ತೆ ಅಲ್ಲದೆ ಬಾಗಲಕೋಟೆ ಜಿಲ್ಲೆ, ಬೆಳಗಾವಿ ಮತ್ತು ವಿಜಯಪುರ ಜಿಲ್ಲೆಗೂ ಕೂಡ ಇಲ್ಲಿ ಹಾಲು ಮತ್ತು ಕವಾ ಏನೋ ಪನ್ನೀರ್ ಸಾಕಷ್ಟು ಬೇರೆ ಬೇರೆ ಏನು ಬ್ರ್ಯಾಂಡ್ ಹೆಸರಿನಲ್ಲಿ ಸರಬರಾಜಾಗ್ತಾ ಇತ್ತು, ಅಲ್ಲಿ ಮಾರಾಟ ಆಗ್ತಾ ಇತ್ತು. ಅಲ್ಲದೆ ಇನ್ನೂ ಕೂಡ ಏನು ಕಳೆದ 15 ದಿನಗಳಲ್ಲಿ 8ರಿಂದ 10ಕ್ಕೆ ಹೆಚ್ಚು ಕಡೆಗೆ ಏನೋ ತಹಸೀಲ್ದಾರ್ ಅವರು, ಎಸಿ ಅವರು, ಪೊಲೀಸರು ದಾಳಿ ಮಾಡಿದ ಸಂದರ್ಭದಲ್ಲಿ ಹಲವಾರು ಕಡೆ ಏನಂತಂದ್ರೆ ಇಂತಹ ಘಟಕಗಳು 10ರಿಂದ 20 ಘಟಕಗಳು ಪತ್ತೆಯಾಗಿರುವಂತದ್ದು. ಹೀಗಾಗಿ ಇದಕ್ಕೆ ವ್ಯಾಪಕವಾಗಿ ಏನು ಜಿಲ್ಲಾಡಳಿತ ಮತ್ತು ಸರ್ಕಾರ ಈ ಕುರಿತು ಎಚ್ಚೆತ್ತುಕೊಂಡು ಏನು ಜನರ ಆರೋಗ್ಯದ ಜೊತೆಗೆ ಆಟ ಆಡ್ತಾ ಇರುವಂತಹ ಕಾಳದಂಧೆಕೋರರ ಬಣ್ಣವನ್ನ ಬಯಲು ಮಾಡಬೇಕಾಗಿದೆ. ಅವರನ್ನ ಎಡೆಮುರಿ ಕಟ್ಟಿ ಅವರ ಮೇಲೆ ಪ್ರಕರಣ ದಾಖಲಿಸಿ ಏನು ಘಟಕಗಳಿದೆ ಅದನ್ನು ಸೀಜ್ ಮಾಡಬೇಕಾಗಿದೆ ಅಂತ ಹೇಳ್ಬೋದು ಮಾಲ್ತೇಶ್. ಓಕೆ ಥ್ಯಾಂಕ್ ಯು ಚಂದ್ರಶೇಖರ್. ಹಾಗೆ ಲಭ್ಯ ಆಗಿರುವಂತಹ ಪ್ರಾಥಮಿಕ ಮಾಹಿತಿಯಂತೆ ಇಲ್ಲಿ ಈ ರೀತಿ ಉತ್ಪಾದಿಸಲಾಗ್ತಾ ಇದ್ದಂತಹ ಹಾಲಿನ ಉಪ ಉತ್ಪನ್ನಗಳು ಜೊತೆಗೆ ಹಾಲನ್ನ ಮಹಾರಾಷ್ಟ್ರದಕ್ಕೆ ಕಳಿಸ್ಕೊಡ್ಲಾಗ್ತಾ ಇತ್ತು ಅಂತಲೂ ಕೂಡ ಲಭ್ಯ ಆಗಿರುವಂತಹ ಮಾಹಿತಿ. ಮಹಾರಾಷ್ಟ್ರದ ಜೊತೆಗೇನೆ ಗಡಿ ಭಾಗದ ಇತರ ಗ್ರಾಮಗಳಿಗೂ ಕೂಡ ಕಳಿಸ್ಕೊಡ್ಲಾಗ್ತಾ ಇತ್ತು ಅನ್ನುವಂಥದ್ದು ಲಭ್ಯ ಆಗಿರುವಂತಹ ಮಾಹಿತಿ. ಜೊತೆಗೆ ಈಗ ಒಂದು ಮತ್ತಷ್ಟು ಕ್ಲೂಗಳು ಸಿಕ್ಕಿದ್ದು ಇದಕ್ಕೆ ಸಂಬಂಧಪಟ್ಟಂತೆ ದಾಳಿಯನ್ನ ಮುಂದುವರಿಸ್ತೀವಿ ಅಂತಲೂ ಕೂಡ ಅಧಿಕಾರಿಗಳು ಹೇಳಿದ್ದಾರೆ, ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಕಾರ್ಯಾಚರಣೆ ಮಾಡಿಸೋಕೆ ಸಿದ್ಧ ಆಗ್ತಾ ಇದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ.